ನಮಸ್ಕಾರ ಎಲ್ಲರಿಗೂ. ಹೋಳಿ ಹಬ್ಬದ ದಿನ ಪರಿಹಾರಗಳನ್ನು ಮಾಡಿಕೊಂಡು ಮ್ಯಾರೇಜ್ ಲೈಫನ್ನು ಚೆನ್ನಾಗಿಟ್ಕೊಳ್ಬೋದು. ಸಾಲ ಬಾಧೆ ಇದ್ದರೂ ಕೂಡ ಅದನ್ನು ತೆಗೆದುಹಾಕ್ಬೋದು. ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿ ಮಾಡ್ಕೊಳ್ಬಹುದು. ಎಲ್ಲ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಆ ಹೋಳಿ ಹಬ್ಬದ ದಿನ ಪರಿಹಾರಗಳನ್ನು ಮಾಡಿಕೊಂಡು ಸೊಲ್ಯೂಷನನ್ನು ಪಡ್ಕೋಬಹುದು. ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ, ಮಹಾಲಕ್ಷ್ಮಿಗೆ ನಿಮ್ಮ ಮನೆ ಹತ್ರ ಲಕ್ಷ್ಮಿ ಟೆಂಪಲ್ ಇದ್ದರೂ ಕೂಡ ನೀವು ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಇಲ್ಲ ಅಂದರೂ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಲಕ್ಷ್ಮಿ ಅಂತ ತಿಳ್ಕೊಂಡ್ಬಿಟ್ಟು ಫೋಟೋ ಅಥವಾ ಒಂದು ಕಲಶವಿಟ್ಟು ಪೂಜೆಯನ್ನು ಮಾಡಿರ್ತೀರಲ್ಲ, ಆ ಲಕ್ಷ್ಮೀ ದೇವಿಗೆ 7 ಗುಲಾಬಿ ಹೂಗಳನ್ನು 7 ರೆಡ್ ರೋಸ್ 7 ಗುಲಾಬಿ ಹೂಗಳನ್ನು ತಗೊಂಡ್ಬಿಟ್ಟು ಸಂಕಲ್ಪದಿಂದ ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು. ಒಂದು ವೇಳೆ ಮ್ಯಾರೇಜ್ದಲ್ಲಿ ವಿಳಂಬ ಏನಾದರೂ ಆಗ್ತಾ ಇದ್ರೂ ಕೂಡ ಫಾಸ್ಟ್ ಮ್ಯಾರೇಜ್ ಅಂದರೆ ಮ್ಯಾರೇಜ್ ಜಲ್ದಿ ಸೆಟ್ ಆಗಲಿ ಅಂತ ತಿಳ್ಕೊಂಡ್ಬಿಟ್ಟು ಸಂಕಲ್ಪದಿಂದ ದೇವಿಗೆ ಹಾಕಬೇಕಾಗತ್ತೆ. ಒಂದು ವೇಳೆ ಸಾಲ ತುಂಬ ಮಾಡ್ಕೊಂಡ್ಬಿಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ದಿಂದ ಸಫರ್ ಆಗ್ತಾ ಇದ್ರೂ ಕೂಡ ಸಂಕಲ್ಪದಿಂದ 7 ಹೂಗಳನ್ನು ತೊಗೊಂಡ್ಬಿಟ್ಟು ಮಹಾಲಕ್ಷ್ಮಿಗೆ ಅರ್ಪಿಸುವುದರಿಂದ ವರ್ಷದೊಳಗೆ ಸಾಲ ಕೂಡ ತೀರುತ್ತೆ. ಜೊತೆಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ತಿಳ್ಕೊಂಡು ಮಂತ್ರವನ್ನು 108 ಬಾರಿ ಅವತ್ತಿನ ದಿನ ಚಾಂಟ್ ಮಾಡಬೇಕು, ಅಂದರೆ ಜಪಿಸಬೇಕಾಗತ್ತೆ. ಈ ರೀತಿ ಮಾಡುವುದರಿಂದ ಸಾಲ ನಿವಾರಣೆ ಆಗುತ್ತೆ. ಜೊತೆಗೆ ಫೈನಾನ್ಷಿಯಲ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿ ಆಗಿಬಿಟ್ಟು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ರೆಮಿಡಿಯನ್ನು ಮಾಡ್ಕೋಬೇಕೇನೆಂದರೆ, ಮನೆ ಹತ್ರ ಹೋಲಿಕಾ ದಹನ ಮಾಡ್ತಿದ್ರೂ ಕೂಡ ಒಳ್ಳೆಯದು. ಇಲ್ಲ ಅಂದರೆ ನೀವಾಗಿಯೇ ಒಂದಷ್ಟು ಕುಳ್ಳು ಮತ್ತು ಆ ಹೋಲಿಕಾ ದಹನ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ನೀವೇ ಮನೆ ಹತ್ರ ಮಾಡಿಬಿಟ್ಟು ಅದರಲ್ಲಿ ಏನು ಮಾಡಬೇಕು, ನಿಮ್ಮ ಯಾರಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಬ್ಸ್ಟ್ಯಾಕಲ್ಸ್ ಇದೆ ಅನ್ನೋರು ತೆಂಗಿನಕಾಯಿಯನ್ನು ತಗೊಂಡ್ಬಿಟ್ಟು 13 ಬಾರಿ ತಲೆ ಮೇಲಿಂದ ನಿವಾಳಿಸ್ಕೊಂಡ ನಂತರ ನಿವಾಳಿಸ್ಕೊಳ್ಳುವಾಗ ಸಂಕಲ್ಪ ಮಾಡ್ಕೊಳ್ಳಿ, ಎಲ್ಲ ಸಂಕಟಗಳು ದೂರ ಆಗಲಿ, ನನ್ನ ಎಲ್ಲ ಕೆಲಸಗಳು ಆಗಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಹೋಗಿ ಆ ತೆಂಗಿನಕಾಯಿಯನ್ನು ನಾವು ಏನು ಮಾಡಬೇಕು, ಆ ಅಗ್ನಿಗೆ ಆಹುತಿಯಾಗಿ ಕೊಡಬೇಕಾಗತ್ತೆ. ಈ ರೀತಿ ಆಹುತಿಯನ್ನು ಕೊಡುವುದರಿಂದ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ಸುಟ್ಟು ಭಸ್ಮವಾಗಿಬಿಟ್ಟು ನಿಮಗೆ ಒಳ್ಳೆಯ ಫಲ ಸಿಕ್ಬಿಟ್ಟು ಕೆಲಸ ಕಾರ್ಯಗಳು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಒಂದೇ ತೆಂಗಿನಕಾಯಿಯನ್ನು ತಗೊಂಡ್ಬಿಟ್ಟು ಹೋಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ 13 ಬಾರಿ ನಿವಾಳಿಸ್ಕೊಂಡಾದ ನಂತರ ಕೂಡ ನೀವು ಅದನ್ನು ಆಹುತಿಯನ್ನು ಮಾಡ್ಬೋದು. ಇಂಡಿವಿಜುವಲ್ ಒಂದೇ ತೆಂಗಿನಕಾಯಿಯನ್ನು ತಗೊಂಡು ಕೂಡ ಮಾಡ್ಬೋದು. ಈ ರೀತಿ ಹೋಲಿಕಾ ದಹನ ಹೋಳಿ ಹಬ್ಬದ ದಿನ ನೀವು ನಿಮ್ಮ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಸಲುವಾಗಿ ಈ ಸಣ್ಣ ಪುಟ್ಟ ರೆಮಿಡಿಗಳನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.